ನಾಯಿ ಮಾಡೋ ಡೊಂಕ ನಾಗಲ್ ಹಿರಿಯ ಡೊಂಕ ನ್ಯಾಯ ಹರಿಯವನ ಮಣಿ ಡೊಂಕ ನ್ಯಾಯ ಹರಿಯವನ ಮಣಿ ಡೊಂಕ ಅವ್ರ ಮನೆಯಾಗ ಸಸ್ತೆಯರ ಡೊಂಕ ಕಡಿತಂತ. ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ಕೆಳಗ ತಿಳಿ ನೀರ, ಗಾಡಿಯ ಕೆಳಗ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ರು. ನಾನು ಏನಾಗೈತಿ ನಾನು ಹುಡಿ ಬರ ಅಂದ್ರ ನಿಮ್ಗೆ ಬಹಳ ಖುಷಿ ಆಯ್ತು. ಒಟ್ಟಾರೆ ಸ್ಯಾಂಡರ್ ಆಗಕ್ ಹೋಗ್ಬಾರ್ದು, ಸುಮ್ಮ ಆರಾಮ ದಡ್ರು ದಡೆ ಬೆಲ್ಲ ತಿಂದಪ್ಪ ಸ್ಯಾಂಡರ್ ಹೆಡ್ಡಿ ತಿಂದ್ರಂತ. ಸ್ಯಾಂಡರ್ಗೆ ತ್ರಾಸ ಮಾಡ್ತದ, ದಡ್ರು ಆರಾಮ ಮಾಡಿರ್ತಾರ್ರಿ, ಒಟ್ಟ ಆರಾಮ ಮಾಡಿರ್ತಾರ ಅವ್ರು. ಹೆಂಗ್ ಇರ್ತಾರಂದ್ರ ಬಹಳ ಆರಾಮ ಇರ್ತಾರ. ಒಬ್ಬವ ಶೈಪರು ಸ್ಯಾಂಡರ್ ಇಬ್ರು ಕೂಡ ಮಕ್ಕೊಂಡಿದ್ರು, ಬುಗ್ಲಿಗೆಗಳು ಇಬ್ರು ಬುಗ್ಲಿಗೆರು. ಅವನ ಎದಿವ್ಯಾಗ ಒಂದು ಹಣ್ಣು ಬಿದ್ದಿತ್ತು. ಹಣ್ಣು ನನ್ನ ಬಾಯಾಗ ಹಾಕಲಿ ಅಂತ ಅವ್ನು ಹೇಳ್ದ. ಮಗನ ಯಾಕೆ ಹಾಕೋ, ನಿನ್ ಬಾಯಾಗ ನೀನ ಹಾಕಿದ ಕೈಲಿ ನೀನು ಹಾಕೋ ಅಂದ. ಒಬ್ಬ ಮಗ್ನ ಇರ್ತೀರಿ ಮತ್ತ ಅವ್ರು ಸ್ಯಾಂಡ್ ಹೋಗಿದ್ರು. ಅಲ್ಲೇ ಮಕ್ಕೊಂಡಿದ್ರು ಅವ್ರ ಮುಗ್ಲಿಗೇರಿ ಬಂದಿ, ಅಲ್ಲೇ ಮಕ್ಕೊಂಡಿದ್ರು. ಮತ್ತ ಏನು ಮತ್ತ ನೋಡ್ರಿ ಸರ ಅಲ್ಲಿ ಹಣ್ಣು ಬಿದ್ದತಿ, ನಂಗೆ ಹಣ್ಣು ಎದಿಬ್ಯಾಗ ಬಿದ್ದತಿ, ಅವ್ನ ಬಾಯ ಹಾಕಿ ಬರೋಲ್ಲ ಅವಾಗ. ಅವ ಏನಂದ, ನೋಡ್ರಿ ಸರ್ ನನ್ನ ಎದಿಬ್ಯಾಗ ನಾನು ಹಣ್ಣು ಬಿದ್ದತಿ, ಬಾಯಾಗ ಹಾಕಂದ್ರೆ ಹಾಕಂದ್ರಿ. ಹಾಕಪ್ಪ ಹಾಕಪ್ಪ ಅವ್ನ ಬಾಯಾಗ ಅಂತಂದ್ರೆ ಅವ್ರು ಅಂದ, ನಾ ಯಾಕೆ ಹಾಕಿದ್ರಿ, ಮೊನ್ನೆ ನನ್ನ ಬಾಯಾಗ ನಾನು ಉಚ್ಚಿ ಹೋಗ್ತಿತ್ತು, ಹೊಡಿ ಅಂದ್ರೆ ಹೊಡಿಬೇಕು ಅಂತೇಳಿ. ಅದಕ್ಕೆ ಮುಗ್ಗರಿಗೆ ಬಂದು ಬಹಳ ಮುಗ್ಗಲ್ತನ ಮಾಡ್ತಾರ. ಕರೆ ಅಂದ್ರೆ ನೀವೆಲ್ಲ ಶಾಣ್ಯಾರ ನೀವೆಲ್ಲ. ಈಗೆಲ್ಲ ಇದ್ದು ತಗವ ಸಣ್ಣ ಅಲ್ಲೇ ಹೇಳಿ ಇಲ್ಲಿ ಮಟ್ಟ ಕಲ್ಕೋತ ಬಂದಿರಿ, ಇನ್ನು ಮುಂದೆ ಕಲ್ಕೋತ ಹೋಗಕತ್ತೀರಿ. ಹೆಂಗಂದ್ರ ಗಿಡ ಏರ್ಗಾವ್ ಇಳಿಯಬೇಕು, ಮೂಡಿನ ಸೂರ್ಯ ಮುಳುಗಬೇಕು. ಹಂಗತ್ತಲ್ಲ ಹಂಗ ನೀವು ಈ ಬೆಳೆಯಾಕತ್ತೀರಿ, ಬೆಳೆಯಬೇಕು. ನಾವೆಲ್ಲ ಇಟ್ಬಿಡ್ತೇವೆ, ನೀವು ಹೆಂಗತ್ತೀರಿ ಹಂಗೆ ನಾವು. ಅದಕ್ಕೆ ಈ ಕಾಲೇಜಿನೊಳಗೆ ಜಾನಪದಕ್ಕೆ ಒಂದು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿನಿ. ಏನ್ ಮಾತಾಡಬೇಕು, ನೀವೆಲ್ಲ ಶಾಣ್ಯರಿದ್ದೀರಿ, ನಿಮ್ಮ ಮುಂದೆ ನಾ ಏನ್ ಮಾತಾಡಬೇಕು. ಜನಜಾತಿಗೆ ಆದಿತ್ಯ ಬರಲ್ಲ, ಜಾತಿ ಜಾತಿ ಒಳಗೆ ಹತ್ತೆತ್ತಿ ಜಗಳ, ಹತ್ತಿ ಉರುದತಿ ಜಾತಿ ಊರಿ, ಅವರವ್ರ ಜಾತಿ ಅವ್ರಿಗೆ ಒಯ್ಯಿರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದಾರ ಕೆಳಗೆ ಜಗ್ತಾರ, ಅವ್ರ ಜಾತಿ ಅವ್ರು. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಸ್ತರಿಕೆ ಇಲ್ಲ. ಜಾತಿ ಜಾತಿ ಒಳಗಿಲ್ಲ ಸೇರಿಕಿ, ಜಾತಿ ಚಪ್ಪರಕ್ಕಿಲ್ಲ ತುತ್ತಿನ ನೆರಕಿ. ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ, ಮ್ಯಾಲ ಚಂದ ಮಾಡ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರುದಿಲ್ಲ ಬಾ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆಂಡ ಹತ್ತಿ ಜನ ಹೊಂಟಾರು, ಮಾನವ ಜಾತಿ ನನ್ನನ್ನು ಬರ್ತಾರು. ಮಾನವ ಜಾತಿ ಯಾಕಂದ್ರೆ ಈಗ ನಮಗ್ ಹೇಳಿದ್ರೆ ಕವಿಗಳ ಮಕ್ಕಳು ಸಾಲಿ ಕಲ್ತಿಲ್ರಿ, ಹಂಗ್ರಿ ಹಿಂಗ್ರಿ. ಸಾಲಿನ ಮಾತ್ರ ಕರೀರಿ. ನಾನು ಮೊದಲು ಸಾಲಿ ಕಲಿಯಾಕ ಹೋಗಿದ್ದೀನಿ. 1 ತಿಂಗಳು 2 ತಿಂಗಳು ನಾನು ಸಾಲಿಗೆ ಹೋಗಿದ್ದೀನಿ. ಹೋಗಿದ್ದಿ ಈಗಿನ ಗಂಟೆ ಯಾವ್ದ್ರಿ, ನೀವೆಲ್ಲ ಪುಣ್ಯದವ್ರಿ. ಈಗ ನಿಮ್ಮನ್ನು ಮಾಸ್ತರ್ ಕಾಯಿ ಅನ್ನಂಗಿಲ್ಲ, ಅಪ್ಪ ಅಪ್ಪ ಅನ್ನಂಗಿಲ್ಲ. ನೀವು ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಆ ಕಾಡಿನಾಗ ರಾಜ್ಯ ಆಗಿರ್ತದ, ಸಾಲಿ ಒಳಗೆ ರಾಜ್ಯಗಳು ನೀವು ಎಲ್ಲ. ಈಗ ಯಾರು ನೀವು ಹೇಳಂಗಿಲ್ಲ, ಯಾಕಂದ್ರೆ ನೀವು ಯಾರಿಗೂ ಅಂದಂಗಿಲ್ಲ, ಯಾರಿಗೂ ಅಂದಂಗಿಲ್ಲ. ಅಲ್ಲಿ ಆ ಮನೆಯಾಗ ಅಂದಂಗಿಲ್ಲ, ಇಲ್ಲಿ ಅಂದಂಗಿಲ್ಲ, ಮತ್ತು ನಿಮಗೆ ಹೇಳ್ಬೇಕು ಯಾರು. ಅದಕ್ಕೆ ನಾನು ಸಾಲಿ ಹೋಗ್ತಿದ್ದಿ. ಅವಾಗ ಮಾಸ್ತರು ಈಗ ಒಂದು ಮುಖ್ಯತಕ್ಕ ಬಹಳ ಒಂದು 60 ವರ್ಷದ ಮುಂದಿನ ಮಾಡ್ತಿದ್ದೆ, 60 ವರ್ಷದ ಮುಂದಿನ ಮಾತು. ಆ ಸಾಲಿ ಹೋಗ್ಕೊಂಡು ಒಳ್ಳೆಂತ ಸಾಲಿ ಹೆಚ್ಚಿದ್ರು. ನಾನು ಸಾಲಿ ಹೊಂಟಿದ್ದಿ. ಮತ್ತು ಶಾಣ್ಯಾರ ಮುಂದೆ ಕುಂದಿರ್ತಾರೆ, ನಮ್ಮ ತವ್ದಾದ್ರೆಲ್ಲ ಹಿಂದೆ ಕುಂದಿರ್ತಾರೆ. ಅವ್ರಿಗೇನ್ ಮಾಡಿದ್ರು, ಒಂದು ಮುಂದೆ ಕೂತ್ ಹುಡುಗ ಸಾಲಿ ಬಿಟ್ಟಿತ್ತು. ಸಾಲಿ ಬಿಟ್ಟಿತ್ತು ಮಾಸ್ತರ. ಅವಾಗ ಮುಂದೆ ಮಾಸ್ತರ್ಗಳು ತೆಗಿತಾರೆ, ಭಾಳ ಜನ ಮಾಸ್ತರ್ಗಳು. ಈಗೆಲ್ಲ ಸಂಭಾಯ್ತಲ್ಲ ಮನೆಯಾಗ ಹೇಳ್ಬೇಕು, ಯಾಕೆ ಹೇಳುದಿಲ್ಲ ಅವರು ಸಂಭಾಯ್ತವಾಗಿ ಮಾಸ್ತರ್ಗಳು. ಅದಕ್ಕೆ ಈಗ ನೋಡ್ರಿ ಎಲ್ಲ ಕಡೆ ಸಾಲಿ ಬೆಳೆ ಹೊಡ್ಯಾಗ, ಕುರಿಕಾಯಿ ಹಂಗ, ಕೆಲ್ಸಕ್ಕೆ ಹೋಗಾಗ ಹೆಣ್ಣೆ ಕೊಡೋದಿಲ್ಲ. ಯಾಕಂದ್ರೆ ನೌಕರಿ ಮಾಡೋರು ಹೆಣ್ಣು ಕೊಡ್ತೇವೆ ಅಂತಾರ. ನೌಕರಿ ಮಾಡೋರು ಹೆಣ್ಣು ಕೊಟ್ಟರೆ ಅನ್ಸಿಸ್ತಾರ ಅವ್ರು ಹೆಣ್ಮಕ್ಳು. ಅವ್ರನ್ನ ಇವು ಅನ್ಸ್ತಾವ, ಹೌದು ಮುರಿಯೋದಿಲ್ಲ. ಅದಕ್ಕೆ ಅವ್ರಿಗೆ ನನಗೆ ಸಾಲಿಗೆ ಕೊಟ್ಟಿದ್ರು. ಮಾಸ್ತರ್ ಬಡಿಯಾಕ ಮಾಸ್ತರ್ ಬಡಿಯಾಕ ಹಾಕಿದ.
ಏನ್ ಅವ್ರನ್ನ ಬಡ್ದ ಇವ್ ಚಕ್ಕ ಕಟ್ಟಿ ಆ ಬೂಟ್ ಹಾಕಿದ್ದ ಹುಲಿ ಜರ್ಗಿ ತಗೊಂಡ್ ಬಡ್ದ ಹುಡುಗ ಸಾಲಿ ಬಿಟ್ಟಿದ್ದೇವೆ ಬಡದ ನಾ ಬರದ ಹಿಂದೆ ಕೂತಿದ್ನಿ ಹಂಗಾರ ಬಾಟಿಗೆ ನಾವು ಹೊಲ ಕಡೆ ಹೊಲ ಸಾಲಿ ಕಡೆ ಬರ್ತಿದ್ದೆ ಸಾಲಿ ಕಡೆ ಬಂದಿಲ್ಲ ನನಗೆ ನಮ್ಮ ಅಪ್ಪ ಸಾಲಿಗೆ ಹೋಗಿ ಎಲ್ಲಾ ಮಾಡೋದು ನಾವು ಒಟ್ಟ ತಲೆ ಕೊಡ್ತೀನಿ ಆಡ್ ಕಾವ್ತೀನಿ ಕುರಿ ಕಾವ್ತೀನಿ ಗಳೆ ಉಡ್ತೀನಿ ಹೊರತಾಯ್ದ ಸಾಲಿ ಬಂದ ಹಂಗಾಗಿ ಒಂದು ಹದಗಂಡು ನಾನು ದನ ಕಳಿಸಿದ್ರು ಗುಲಾಯಿ ದನ ಕರ್ಕೋತ ಕವಳಿ ಹಣ್ಣ ಕಾಲಿ ಕೈಗ ಹುಲಿ ಹಣ್ಣ ತಿರ್ಕೋತ ದನ ಮೆಸ್ಕೋತ ಆಗಾರ ಎಂತ ಚಂದ ಇದ್ದಿ 3 ವರ್ಷ ನಾನು ಸಾಲಿಗೆ ಹೋಗಿದ್ ಮಾತ್ರ ಒಂದು 3 ತಿಂಗಳ 4 ತಿಂಗಳು ಅರ್ಥ ಇರ್ಬೇಕು ನನ್ನ ಹೆಸರು 3ನೇ ತಕ್ಕ ಹೋಗಿರ್ತೀವಿ ನಾ ಸಾಲಿಗೆ ಹೋಗಿದ್ದಿಲ್ಲ ನನ್ನ ಹೆಸರು ಹೋಗಿತ್ತು ಹೋಗ ಅವ್ರು ಅಲ್ಲಿ ಮಾಸ್ತರ್ ಏನಂದ್ರೆ ಅಲ್ಲಿ ಹುಡುಗಿ ಹೋಗ್ತಾನೆ ಹುಡುಕೊಂಬ ಹೋಗಿಲ್ಲ ಹೋಗಿಲ್ಲ ಹುಡುಗರು ಬಂದ್ರು ಹೆಗಲ ಮೇಲೆ ಬಾಲ್ಕೊಂಡಿತ್ತು ಬುತ್ತಿ ಕಟ್ಟಿದ ಬುತ್ತಿ ತಲೆಗಿಟ್ಟಿ ಕೈಯಾಗಿ ಹಾಕ್ತಾ ಹೋಗಿ ನಿಮ್ಮವ್ರು ಅದ್ರ ಬಂದ್ರು ನಿಮ್ಮ ಸಾಲಿ ನನಗೆ ಒಟ್ಟ ಅಲ್ಲೇವ ನಿಮ್ ಸಾಲಿನವಲ್ಲೇ ನಿಮ್ದು ಒಂದೇ ಹೋಗಂತ ಅಂದು ಬಿಟ್ಟಾವ ಒಟ್ಟ ಸಾಲಿ ಹೋಗಿದ್ದಿಲ್ರಿ ಒಟ್ಟ ಸಾಲಿ ಸರಿಯಾಗಿ ಹೋಗಿದ್ದಿಲ್ಲ ಆ ಒಂದಿನ ಅಲ್ಲೆಲ್ಲ ಶಾಣ್ಯರ ಭಾವ ಬಂದಿ ಅವರೆಲ್ಲ ಕರ್ತಾವ್ರು ಅಲ್ಲೆಲ್ಲ ಒಂದು ಕೈಗೋಷ್ಠಿ ಮಾಡ್ತಾರೆ ಎಲ್ಲ ಸಾಲಿ ಮಾಸ್ತರು ಹೋಗ್ಬಿಡಿ ಕೈಗೋಷ್ಠಿ ಮಾಡ್ತಾರೆ ಸಾಲಿ ಹುಡುಗ ನಾನು ನಾಯಿ ಕರ್ಕೊಂಡು ಹೋಗಿದ್ದ ಸಾಲಿ ಹುಡುಗ ನಾಯಿ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋದಾಗ ಅವರೆಲ್ಲ ಕಲ್ತಾ ಹೇಳಿದ್ರು ಹಂಗ ಹೇಳಿದ್ರು ಹಿಂಗ್ ಹೇಳಿದ್ರು ನಾ ಏನಂದ್ರೆ ಅವ್ರ ಏನ್ ದೊಡ್ಡ ಆಗದ ಏನ್ ಹಣ ನಾನು ಕಟ್ತೀನಿ ಅಂದೆ ಕೂಡಲೇ ಅವೇನಂದ ಅವ್ರು MA PhD MA BEd ಮಾಡ್ಯಾರ ಅವ್ರಿಗೆ ಕಟ್ಟಾಕ್ ಬರಂಗಿಲ್ಲ ನಿನಗೇನು ಕಟ್ಟಾಕ್ಬೇಕಂತೆ ಅಂದ ನೋಡ ಹಾಳ ಕಟ್ತೀನಿ ಅಂತ ಹೇಳಿ ನೀ ಬರ್ಕೋಣ ಹಾಳ ಹೇಳ್ಕೊಡ್ತೀನಿ ಒಂದು ಎಂತ ಹಾಳ ಹೇಳಿ ಗಿಣಿಯ ಮೂಗಿನ ಗಂಟು ಇರ್ಬೋದು ಅಂತ ಹಾಕಿ ನಕ್ಕರಿಗೆ ಏನಾದ್ರು ಗೀತ ಸಣ್ಣ ಗೀತೆ ಕೆಂಪಳ ತುದಿಯ ಕಪ್ಪಳ ಹುಂಪ ಹಂಚಿ ಮಟ್ಟ ಪಟ್ಟಿದಿ ಎಲ್ಲ ಮಾರು ಜಡಿಗೆ ಮಲ್ಲಿಗೆ ಮಾಡಿ ಇಷ್ಟ ತಗದ ಕುಲವಾದ ತಂದಿರು ನೀನು ನೆಟ್ಟಲು ನೆಟ್ಟಾಗಿ ಕಿರಿಯಾಗಿ ಏನ ಚಂದ ಕಾಣತಾವ ಮುತ್ತಿರಿ ಬೆಂಡಾಗಿ ಹಿರಿಯವನ್ನೆಲ್ಲ ರವದಿ ಮಣ್ಣನ ಸೌತಿಕಾಯಿಗೆ ಹರೆ ಎಂಬುದು ತುಂಬಿನ ಕೊಡದಾಗ ನೀರು ತುಳುಕಿದಂಗೆ ಮನಸ್ಸೆಂಬುದು ಬ್ಯಾಸಿಗೆ ಬಿಸಲಾಗಿ ನೀರ ಕಂಡ ಕುದರಿ ಅವರ ಗಂಡ ಹತ್ತಿ ಆವರಿಸುವುದಿಲ್ಲ ಓಡು ಕೈತಿಗದರಿ ಬಾಳಿ ಕಳೆದ ಮೇಲೆ 10 ಬೇಕು ಮನ ಹೊರದಾಗ ಬಾಳಿ ಪ್ರೀತಿಯ ಜನಕ ಮಾಡುವ ಮೊದಲ ಕಟ್ಕೊಂಡು ಇರ್ತಾರೆ ಪ್ರೀತಿಯ ಜನಕ ಮಾಡುವ ಇಂಥ ಕವಿತಾ ಕಟ್ಟಿದ್ವಿ ಕವಿತಾ ಕಟ್ಟಿದ್ರೆ ನಮ್ಮ ಶ್ರೀರಾಮ್ ಇಟ್ಟರು ಡಾಕ್ಟರ್ ಶ್ರೀರಾಮ್ ಇಟ್ಟರು ಅವ್ರ ಕಡೆ ಕರ್ಕೊಂಡು ಹೋಗಿ ಸರ್ ಕವಿತಾ ಬರ್ಬಾರ್ದು ನಾನು ಬಂದಿದ್ವಿ ಆಮೇಲೆ ಆ ಕವಿತಾ ನೋಡಿದ್ರು 3 ಮೇಲೆ ನೀವು ಕವಿತಾ ನೋಡಿದ್ರು ನಾನು ಹುಡುಕಿ ನೋಡಿದ್ರು ಆ ಹುಡುಗ ಹೇಳಿದ್ರು ಇಲ್ಲ ಅವ್ರು ಯಾವಾಗ ಕವಿತಾ ಬರ್ಬೇಕು ನೀವು ಬಾಳ್ಬೇಕು ಕವಿತಾ ಬಾಳ್ಬೇಕು ಎಲ್ಲ ಬಾಳ್ಬೇಕು ಒಂದು ಪುಸ್ತಕ ಪ್ರಿಂಟ್ ಆಯ್ತು ಮಣಸಾವದ ಹುಡುಗಿ ಅಂತೇಳಿ ಬಂದಿತ್ತು 90ರಾಗಿ ಆ ಬುಕ್ಕ ಪ್ರಿಂಟ್ ಆಯ್ತು ಆ ಬುಕ್ಕ ಪ್ರಿಂಟ್ ಆಗ್ಬಿಟ್ಟು ಬಹಳ ತ್ರಾಸ ಆಗ್ಬೇಕು ಅವನು 3,000 ರೂಪಾಯಿ ಸಿಗ್ಬೇಕಾದ್ರೆ 15 ದಿನ ಆಗಿದ್ದೆ ಯಾರೋ ರೊಕ್ಕ ಕೊಡ್ಲಿಲ್ಲ ಅವ್ನ ಮುದುಕಿ ಬೋರ್ಮಾನ್ ಕೊಟ್ಟಿತ್ತು ಒಬ್ಬ 1,000 ರೂಪಾಯಿ ಸಾಲ ಕೊಟ್ಟಿಲ್ಲ 3,000 ಪ್ರಿಂಟ್ ಆಗ್ಬೇಕಾದ್ರೆ 15 ತಿಂಗಳ ಹೇಳಿದ ಆ ಬುಕ್ಕಿಗೆ ಆವಾಗ ಅಡ್ಡಾಡಿ ಆ ಬುಕ್ಕ ಪ್ರಿಂಟ್ ಮಾಡಿದಾಗ ನಮ್ಮ ಬುಕ್ಕ ಬಿಡುಗಡೆ ಆಗೋ ದಿವಸನ ನಮ್ಮ ಬುಕ್ಕ ರೊಕ್ಕ ಕಟ್ಟಿಬಿಡ್ತೀವಿ ಅದಕ್ಕೆ ನಾನು ಸಾಲಿ ಕವಿ ನೋಡಿ ಒಬ್ಬವ ಬಹಳ ಶಣೆ ಇದ್ದ ಊರು ಬಂದು ಬಹಳ ಮನೆಯಾಗಿತ್ತು ಹೆಂಗ್ ಮನೆಗೆ ಹೊಳಿ ಬಂದವ ಇಂಥ ಹೊಳಿ ಬಂದಿದ್ದು ತುಂಬ ಹೊಟ್ಟಿದ್ದು ಇನ್ನಂತ ಹಳೆ ಹುಡುಗರು ಅವರೊಂದು ಕಂಬಳಿ ಬಟ್ಟೆ ಹೊಟ್ಟಿತ್ತು ಹಳೆ ಹುಡುಗರು ಹೊರಗಂಟಾಗ ಏನಂದ್ಬಿಟ್ರು ತಮ್ಮ ಕಂಬಳಿ ಹೊಟ್ಟ ನಾನು ಯಾವ ಹೊಳಿ ತಗೋರ್ಲಿ ಯಾವ ಹೊಳಿ ತಗೋರಂದ್ರೆ 4 ಹುಡುಗರು ಹೋಗಿ ಈಸಿ ಬಿದ್ಬಿಟ್ಟು ಹೊಳ್ಯಾಗ ಈಸಿ ಬಿದ್ದು ಬಿಡಾಗ ಆ 5-6 ಹುಡುಗರು ಹಿಂದಕ್ಕೆ ಸರ್ದು ಅದ್ರಾಗ ಒಬ್ಬ ಅವ್ನು ಮುಂದಕ್ಕೆ ಹೋಗಿಬಿಟ್ಟ ಆ ಮುಂದಕ್ಕೆ ಹೋಗಿ ಆ ಕಂಬಳಿ ಮಟ್ಟಿ ಸರಿಯಾಗಿ ಹೊರಗಡೆ ಏನಕ್ಕಿಂದ ಅದ್ರಾಗ ಬಂಗಾರ ಇರ್ಬೇಕಲ್ಲ ಅದ್ರಾಗ ಬೇಲ್ ಇರ್ಬೇಕಲ್ಲ ಅದ್ರಾಗ ರೊಕ್ಕ ಇರ್ಬೇಕಲ್ಲ ನಾವು ಸಾಹುಕಾರ ಆಗ್ಬೇಕಲ್ಲ ಮಣಿ ಕಟ್ಟಬೇಕು ಎತ್ತಿ ಆಗ್ಬೇಕು ಬೇರೆ ಕಲಸಿ ಕಟ್ಕೊಂಡ ಆ ಕಂಬಳಿ ಗಂಟಿ ಸರಿಯಾಗಿ ಹೋಗಿ ಗಪ್ಪ ಮುಂದ ಆ ಹೊಳೆ ದಂಡಾಗಿದ್ದವ್ರು ಏನಂತಿದ್ರು ಅವ್ರದೇ ಗಬ್ಬರು ಬಿಡಬೇಡ ವಾದಿ ಹಿಡ್ಕೊಂಬಂದ ತಗೊಂಬಾರ ಬಿಡಬೇಡ ಅಂತ ಅವ್ರತಿದ್ರು ಅಲ್ಲಿ ಹೋಗಿ ಮುಚ್ಚಿನಲ್ಲ ನಿಮ್ ಮುಂದೆ ಹೇಳ್ತೀನಿ ತುಂಬ ಬೆಳೆ ಬರ್ತಿತ್ತು ಅದು ನೀರಿನ ಹಚ್ಚಿ ಕಟ್ಟಿ ಕಪ್ಪು ಮುಚ್ಚಿತ್ತಲ್ಲ ನೀವು ಏನು ಆಸೆ ಕಾಯಿ ಹಿಡ್ಕೊಂಡ್ಬಿಡ್ತಾರೆ ಕಾಯಿ ಹಾಕಿ ನೀರ ಹಿಡ್ಕೊಂಡ್ಬಿಟ್ಟು ಅವ್ ಏನಂದ
ಕಂಬಳಿ ಬಾಕಿ ತಗೊಂಬಾರ ಕಂಬಳಿ ಬಾಕಿ ಅಲ್ಲ ಯಪ್ಪ ಇದು ಕಾಯ್ತಿ ಅಲ್ಲ ನಾ ಬಿಡ್ಬೇಕಂದ್ರೆ ಹಾಡು ಮಾಡಿ ಬಿಡುವಲ್ಲ ಅಂತ ನಾವು ಬಿಡಬಾರ್ದು ತಗೊಂಬ ತಾವು ಹೇಳಿದ್ರು ನಾನು ಬಿಡ್ಬೇಕಾದ್ರೆ ನನ್ನ ಬಿಡುವಲ್ಲ ಯಪ್ಪ ತಾವು ಹೇಳ್ತಿದ್ದ ಇವ್ರು ಅವ್ರಿಗೆ ಕೇಳೋದು ಅವ್ರು ಇವ್ರಿಗೆ ಕೇಳೋದು ನಂದು ಬಾಳೆ ಹಂಗಾಗಿ ಕೈಗೊಳಿಸ್ಕೊಳ್ಳೋದು ಬಂದ ಏನಾದ್ರೂ ಕಳಿಸ್ಬೇಕು ಬಂದ ನಾ ಏನಾದ್ರೂ ಮಾಡ್ಬೇಕು ಏನಾದ್ರೂ ಸಾಧಿಸ್ಬೇಕು ಅಂತೇಳಿ ಇದ್ರಾಗ ಏನು ಒಂದು ಸಾಧನೆ ಏನಾಯ್ತು ಅಂತೇಳಿ ಬಂದೆ ಎಲ್ಲರೂ ಅಡ್ಡಾಡಿ ಕರ್ನಾಟಕದಾಗ ಏನ್ ಸೃಷ್ಟಿ ಒಟ್ಟು ಭಾಷೆಗಳು ದಿಲ್ಲಿ ಕರ್ಕೊಂಡಾದ್ರು ಬಾಂಬೆ ಯೂನಿವರ್ಸಿಟಿ ಕರ್ಕೊಂಡಾದ್ರು ಮೈಸೂರು ಯೂನಿವರ್ಸಿಟಿ ಕರ್ಕೊಂಡಾದ್ರು ಗುಲ್ಬರ್ಗ ಯೂನಿವರ್ಸಿಟಿ ಬಂದ್ರು ರಾಯಚೂರು ಯೂನಿವರ್ಸಿಟಿ ಬಂದ್ರು ಬೆಳಗಾವಿ ಯೂನಿವರ್ಸಿಟಿ ಕರ್ಕೊಂಡಾದ್ರು ಇಷ್ಟೆಲ್ಲ ಎಲ್ಲ ಸಾಲಾಗ ಅಡ್ಡಾಡಿದ್ದೆ ಏನೂ ಇಲ್ಲ ನನ್ನಿಂದ ಏನೂ ಸುದ್ದ ಆಗಲಿಲ್ಲ ನಾನು ಏನಾರ ಸುದ್ದ ಮಾಡ್ಬೇಕಂತ ನಾಯಿ ಬಾನೋಕ ನಾಗ ನೀಡಿ ಅನ್ನೋಕ ನ್ಯಾಯ ಹರಿಯೋನ ಮನಿಗಟ್ಟವ್ರ ಮನೆಯಾಗ ಸ್ವಸ್ಥೆರೆ ಡಂಕ ಕೆಡ್ತನಕ ಅದೇನ್ ಹೇಳಿದಿಲ್ಲ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಸಣ್ಣವರಿದ್ದಾಗ ಆಟದ ಜಗಳ ಹರಕ್ ಬಂದ್ ಮಾಡಿ ಪ್ರೀತಿ ಜಗಳ ಹಣ್ಣದಾಗ ಬೀಗರ ಜಗಳ ಬಾಳೆದಾಗ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಸಣ್ಣವರಿದ್ದಾಗ ಆಟದ ಜಗಳ ಹರಕ್ ಬಂದ ಪ್ರೀತಿ ಜಗಳ ಹಣ್ಣದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಕುರುಗಡ್ಡ್ಯಾಗ ಕುರುಗುಡ್ ಜಗಳ ಹೊರದೊಡ್ಡ್ಯಾಗ ರೈತರ ಜಗಳ ಬಂಗಾರ ಒಳಗ ಪತ್ತರ ಜಗಳ ನೂರಿನೊಳಗ ಜಾಡರ ಜಗಳ ತಕ್ಕಡಿ ಒಳಗ ಶೆಟ್ಟರ ಜಗಳ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದೊಳಗೆ ಎಲ್ಲಾರ್ದು ಒಂದೇ ಜಗಳನು ಕೋರ್ಟ್ಯಾಗ ವಕೀಲರ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಅಸೆಂಬ್ಲಿ ಒಳಗ ಎಂಎಲ್ ಜಗಳ ಸಾಲಿ ಒಳಗ ಹುಡುಗರ ಜಗಳ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಶಾನರ್ ಜಗಳ ಮಾತಿನಾಗ ದೊಡ್ಡರ ಜಗಳ ಪಡಿಯುವಾಗ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಅಂತ ಬೇಕೋತ ನಿಮ್ಮ ಮುಂದೆ ಹೇಳ್ತೀನಿ ಯಾಕಿದ ಬಂತು ಯಾಕೆ ಇಂಥ ಶಿಕ್ಷೆ ಅಂದ್ರೆ ನಾನು ನೀವು ಪುಸ್ತಕದಾಗಿರುವುದು ನಿಮ್ಗೆ ಅಡ್ಡ ಕಾಣ್ತೇನೆ ನನಗಿಂತವೆಲ್ಲ ಶಸ್ತ್ರಗಳು ಎಲ್ಲಿ ಸಿಗ್ತಾವಂದ್ರೆ ನನ್ನ ಕಾಡಿನೊಳಗ ನನ್ನ ನಾಡಿನೊಳಗ ಜನರ ಬಾಯಾಗ ಅದ ಜಾನಪದ ಜನ ಜಾತಿಗೆ ಆದಿತ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೂ ಒಯ್ವಿ ಬುದ್ಧಿ ಇದ್ದಾವ ಮ್ಯಾಲಕ್ಕೆ ಹೋದ್ರ ಚಲನಚಿತ್ರ ಅವ್ರ ಜಾತಿ ಅವರು ಎಲ್ಲಿ ಹೋದರೂ ಸೇರಿಕೆ ಇಲ್ಲ ಹೋಗು ಬಂದಿಲ್ಲ ವಿಸ್ತಾರಕ್ಕಿಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆ ಸುತ್ತಿನ ನೆರಕಿ ಉಡುಕ ಹತ್ತಿನಾಗ ಅಕ್ಕಿ ಹಣ್ಣ ನ್ಯಾಯ ಚಂದವಾದ ಜಾತಿಗೆ ಬೇಡ ಬರುವಾಗ ಬಂಧನ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೇಡ ಐತಿ ಜನ ಹೊಂಟಾರು ಮಾನವ ಜಾತಿ ಒಂದು ನನ್ನನ್ನು ಮಾಡ್ತಾರ ಮಾನವ ಜಾತಿ ಒಂದು ನನ್ನನ್ನು ಮಾಡ್ತಾರ ಈಗ ನೀವು ಶಾಲೆಯೊಳಗೆ ನೀವೆಲ್ಲರೂ ಹೆಂಗಂದ್ರೆ ಕುರಿ ಬರೀನ ಜಗ್ಯಾಗ ಇರ್ತಾವ ದೊಡ್ಡ ಕುರಿ ಬೈರಾಗ ಇರ್ತಾವ ಇವತ್ತು ನಮ್ಮ ಕುರಿ ಇವು ಕೂಡಿ ಹೋಗ್ತಾವ್ರು ಇವ್ನ ಅನ್ನಿಸಿ ಯಾರು ಮಾಡ್ಬೇಕು ಇವತ್ತು ನಮ್ಮ ಕುರಿ ಯಾಕಂದ್ರೆ ನೀವೆಲ್ಲರೂ ಎಂತಾಚಾರ ಗುರುಗಳು ನಿಮ್ಗೆ ಸಾರಿ ಕಲಿಸ್ತಾರೆ ನಿಮಗೆ ಜ್ಞಾನ ತಂದಿರ್ತಾರೆ ನಿಮ್ ತಾಯಿ ತಂಗಿ ನಿಮ್ಮನ್ನ ಏನಾದ್ರೂ ನಿಮ್ ಯಾಕೆ ಕಳಿಸಿ ಕಟ್ಕೊಂಡ ನನ್ನ ಮಗ ಹಂಗಾಗಬೇಕು ನನ್ನ ಮಗ ಹೀಗಿರ್ಬೇಕು ನನ್ನ ಮಗ ಹಂಗಿರ್ಬೇಕು ಅಂತೇಳಿ ಏನೇನು ಕಳಿಸ್ಕೊಟ್ಕೊಂಡಿರ್ತಾರೆ ಮತ್ ಇದ್ದಾಗ ಗುರುಗಳು ನಿಮ್ ಯಾರು ಕಳಿಸ್ಕೊಟ್ಕೊಂಡಿರ್ತಾರೆ ಏನೇ ನಮ್ಮ ಕಲ್ ಕೈಯಾಕ ಹುಡುಗರು ಮುಂದುವರ್ಲಿ ಶಾಣ್ಯರಾಗಿ ನಮ್ಮ ಕಲ್ಲು ಹುಡುಗರಾಗಿ ಅವ್ರನ್ನ ಹೀಗಿರ್ತಾರೆ ನೀವ್ ಏನಾಗಿ ರೊಕ್ಕ ಕೊಡುವುದ ರೂಪಾಯಿ ಕೊಡುವುದ ಸರ್ ಆರಾಮದಿಂದ ನಾವು ಅನ್ನಕ್ಕೆ ಉದ್ಯೋಗ ಕೊಡ್ತೇವೆ ಅಂದ್ರೆ ಬಹಳ ಅವರ ಒಂದು ಖುಷಿ ಅವ್ರಿಗೆ ಅವ್ರಿಗೆಲ್ಲ ಒಂದು ಖುಷಿ ಈಗ ನೋಡ್ರಿ ದೇವ್ರ ಏನಾರ ಎಣ್ಣೆ ಹೋಗಿ ಇರ್ತಾರಲ್ರಿ ದೇವ್ರ ಈಗ ನೋಡಿ ದೇವ್ರಿಗೆ ಎಣ್ಣೆ ಹೋಗ್ತೇವೆ ದೇವ್ರ ಎಷ್ಟು ಹುಡ್ತಾರ ನಾವು ಯಾರಿಗೆ ಗೊತ್ತೈತಿ ದೇವ್ರ ಎಷ್ಟು ಹುಡ್ತಾರ ನಾವು ಯಾರಿಗೆ ಗೊತ್ತೈತಿ ದೇವ್ರಿಗೆ ನಾವು ಅರ್ಬಿ ಮಾಡ್ಬೇಕಂತೇವೆ ಅವ್ನ ಅವತ್ತು ಯಾರಿಗೆ ಸಿಗ್ತೈತಿ ಅವಾಗ ಅರ್ಬಿ ಏಟಿರ್ಬೇಕು ಇಲ್ಲ ಇಲ್ಲ ಅವ್ನ ಪಾದ ರಕ್ಷಿ ಹೊಲಿಸ್ಕೊಳ್ತಾರ ಅವ್ರ ಪಾದ ಏಟೈತತಿ ಯಾರಿಗೆ ಗೊತ್ತೈತಿ ಇಲ್ಲ ಇಲ್ಲ ಆ ದೇವ್ರ ಅದಾನ ಅನ್ನುವಂತ ಒಂದು ನಂಬಿಕೆ ದೇವರು ಅನ್ನುವಂತ ದೊಡ್ಡ ಶಕ್ತಿ ಗುರು ಅನ್ನುವಂತ ಒಂದು ದೊಡ್ಡ ಶಕ್ತಿ ವಿದ್ಯಾರ್ಥಿಗಳು ಅನ್ನುವಂತ ಅದಕ್ಕೊಂದು ಶಕ್ತಿ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಹುಡುಗ ಅವ್ರ ತಾಯಿ ಹೊರ ಬೇಡ್ಕೊಟ್ಟಿದ್ರು ದೇವರು ಹೊರ ಬೇಡ್ಕೊಟ್ಟಿದ್ರು ಆ ಹೊರ ಬೇಡ್ಕೊಂಡು ಏನ್ ಬೇಡ್ಕೊಟ್ಟಿದ್ರು ತಾಯಿಯ ಆ ಮಗನಿಗೆ ಏನ್ ಬೇಡ ನಾಯಿಟ್ಟು ಊಟ ಕೊಡು ಹೆಣ್ಣಿನಟ್ಟು ಧೈರ್ಯ ಕೊಡು ಇರುವಿಯಟ್ಟು ಶಕ್ತಿ ಕೊಡು 10 ಲಕ್ಷ ದೇವರು ಕೊಡು ಅಂತ ಬೇಡ್ಕೊಟ್ಟಿದ್ರು ದೇವ್ರು
ಹದ್ದಿನಟ್ಟು ಜನ ಕೊಡು, ನಾಯಿ ಅಟ್ಟು ಊಟ ಕೊಡು, ಇರ್ವಿ ಅಷ್ಟು ಶಕ್ತಿ ಕೊಡು ಮತ್ತು ಬೇಡ್ಕೊತೀನಿ. ಬೇಡ್ಕೊಂಡು ಅವ ಮಗ ನಮ್ಮವು ಏನ್ ಬೇಡ್ಕೊತಾವ ಅಂತ ಹಿಂಗ್ ಕೇಳ. ಹೆಣ್ಣಿನ ಧೈರ್ಯ ಕೊಡು ಕೇಳಿದ್ರು. ಅವ್ರು ಕೂಡ ಏನ್ ಬೇಡ್ಕೊತಾವ ನಮ್ಮವು ಅಂತ ಕೇಳಿದ. ಅಬ್ಬರಿಗೆ ಮೇಲೆ ಬೇಡ್ಕೊತಿತ್ತು. ಏನ್ ದೊಡ್ಡಗಾರ ಒಂದ ಬ್ಯಾರೆ ಊರಿಗೆ ಹೊಂಟ. ಓಡ್ಕೋತ ಹೊಂಟಿದ್ದ. ನಾಯಿ ನೋಡ್ಬೇಕು ಹತ್ತಿದ. ಅದು ನಾಯಿ ಅನಾಥ ಹೋಗುದು, ಸೀನ್ಗಳ ಕಾಲು ಎತ್ತುದು, ಉಚ್ಚೋದು, ಓಡಿ ಹೋಗುದು. ಅದು ಕೂಡ ಓಡಿ ಸಾಕಾಗಿ ಹೋಗ್ತಿದ್ದ. ಹೌದು ನಮ್ಮ ಮಗು ಬೇಡ್ಕೊಂಡು ಕರೆ ಇವನ್ನ ದಾರೆ ಹೊರಟಿದ್ದ. ಒಟ್ಟು ಹಿರಿಯುವ ಕೂಡಿ ಒಂದು ದೊಡ್ಡ ಆಣಿ ಸತ್ತಿತ್ತ. ಆ ಆಣಿ ಹಾಕೊಂಡು ಹೊರಟಿದ್ದು. ಆ ಹಿರಿಯುವರೆಲ್ಲ ಆಣಿ ಹಾಕೊಂಡು ಹೊರಟಿದ್ದು. ಅದಕ್ಕೆ ನಮ್ಮ ಮಗು ಹಿರಿಯಟ್ಟು ಶಕ್ತಿ ಕೊಡುವುದು. ಹದ್ದಿನಟ್ಟು ನೆಲರು ಕೊಡುವಂತಂದ. ಹದ್ದಿನಟ್ಟು ನೆಲರು ಅಂದ್ರೆ ಹದ್ದು 12 ಹರವಾರಿ ಹಾಕ್ತದ. ಅದರ ನೆದರ ಹದ್ದು ಎತ್ತರ ಮೇಲೆ ಹಾಕಿದ್ರು ಸತ್ತದನ ಹೆಂಗಿರ್ತೈತಿ ಅದರ ನೆದರ ಅಲ್ಲೇ ಇರ್ತೈತಿ. ಇವತ್ತು ನಿಮಗೆಲ್ಲ ಹಿರಿಯರ ನಾವು ಯಾರೋ ದೊಡ್ಡವ್ರು ಯಾರು ಅವ್ರು ಇರೋದು ಅವ್ರ ನೆನರು ಬೇರೆ ಇರ್ತಾವ. ಸಣ್ಣವ್ರ ನೆನರು ಬೇರೆ ಇರ್ತಾವ, ದೊಡ್ಡವ್ರ ನೆನರು ದೊಡ್ಡವ್ರು ಬೇರೆ ಇರ್ತವೆ. ಅದಕ್ಕೆ ಆ ಹಬ್ಬ 12 ಹೊರದ ಮೇಲೆ ಹಬ್ಬ ಹೇಗೆ ಇರ್ತದೆ ನೋಡ್ಕೊತವಾದ. 12 ಹೊರದ ಮೇಲೆ ಅಲ್ಲಿ ಒಂದು ದನ ಸತ್ತಿತ್ತು, ಅದ್ರ ಮೇಲೆ ಒಂದು ನೆನರು ಅದು ಹದ್ದಿನಟ್ಟು ನೆನರು. ಇನ್ನು ಹೆಣ್ಮಗಳಕ್ಕೆ ಧೈರ್ಯ ಕೊಡುವಲ್ಲ, ಹೆಣ್ಮಗಳಕ್ಕೆ ಧೈರ್ಯ ಕೊಡುವಲ್ಲ. ಅವು ಸಣ್ಣ ಇದ್ದಾಗ ಅವ್ರ ಕೂಡ ಕೂಡಿ ಆಗಿ ಹೆಣ್ಮಗಳಿದ್ರು. ಅವ್ರು ಬೇರೆ ಒಬ್ಬರಿಗೆ ಲಗ್ನ ಮಾಡಿಕೊಟ್ಟಿದ್ರು. ನಾವು ಅಲ್ಲಿ ಹೋಗಿದ್ದ. ಅಲ್ಲಿ ಹೋದಾಗ ಯಾಕೆ ಇಲ್ಲಿ ಬಂದು ಹೆಂಗ ಅನ್ಕೊಂಡ. ಮತ್ತಿಲ್ಲಿ ಈಗ ಬಂದು ನಮ್ಮಪ್ಪ ನಮ್ಮ ಅತ್ತಿ ನಾವು ಏನು ಹೇಳಿ ಗತಿ ಏನು ಅಂತ ಅವ್ರೇನ್ ಮಾಡ್ತಾರೆ. ಅವ್ರಿಗೆಲ್ಲ ಊಟ ಕೊಟ್ಟಾಗ ಎಲ್ಲ ಮಾಡ್ಯಾರ. ಅವ್ರೇನ್ ಮಾಡ್ತಾರೆ ನನ್ ಬೆಟ್ಟ ಅಂದಾಗ ಹೆಣ್ಮಾಲ್ ಹೇಳ್ತಿ ಲಬ್ಬ ಹುಡ್ಕೊಂಡು ಯಾವತ್ತೂ ಬಡಿಕೊಂಡು ನೋಡಿ ಬಂದ್ರೆ ಹೆಣ್ಮಗಳಿಗೆ ಏನೋ ಅನ್ನೋಣ ಕೇಳಿ ಯಾಕೆ ನಮ್ಮ ಅನ್ನ ಕುತ್ತಿಗೆ ಬಿದ್ದಿತ್ತು. ಅದಕ್ಕೆ ಕುತ್ತಿಗೆ ಸಿಕ್ಕಿತ್ತು ಅಂತ ಅದಕ್ಕೆ ಹುಡ್ಕೊಂಡು ಬರ್ತೀವಿ. ಅವಾಗ ಬಂದು ತಾಯಿ ಕಾಲ್ಸೋದಾಗ ಯವ್ವ ನೀ ಏನ್ ದೇವ್ರಿಗೆ ಬೇಡ್ಕೊಂಡಿಲ್ಲ ಒಟ್ಟು ಸತ್ಯ ನಾವು ಅಂತೇಳಿ. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳು ಗುರುಗಳು ನೀವು ಬ್ಯಾಡ ಕನಸಿಟ್ಕೊಂಡ, ನಿಮ್ ತಾಯಿ ತಂದೆ ಕನಸಿಟ್ಕೊಂಡಾರ ಮತ್ತು ಸರ್ಕಾರ ನಿಮ್ಮ ಮೇಲೆ ಕನಸಿಟ್ಕೊಂಡೈತೆ. ಏನ್ ಇಟ್ಕೊಂಡೈತೆ ಅಂದ್ರೆ ನಿಮ್ಮನ್ನ ವಿದ್ಯಾವಂತರು ಮಾಡ್ಬೇಕು, ನಿಮ್ಮನ್ನ ನಮ್ಮ ದೇಶದ ಸಂಪತ್ತನ್ನಾಗಿ ಮಾಡ್ಬೇಕು ಅಂತೇಳಿ ನಮ್ ಸರ್ಕಾರ ಒಂದು ಎಲ್ಲ ಇಟ್ಟೈತೆ. ಆದ್ರೂ ನೀವೆಲ್ಲ ಪುಣ್ಯದವ್ರು, ನಿಮ್ಗೆ ನಾನಾ ತರದ ಊಟ ತಗೊಂಡು ಬರೋ. ನಾವು ಸಾರಿ ಹೋಗುವಾಗ ಊಟ ಇದ್ದಿದ್ದಿಲ್ಲ, ಹಾಕೊಳಕ್ ಕರಿವು ಇದ್ದಿದ್ದಿಲ್ಲ, ಮಕ್ಕಳಕ್ ಜಾಗ ಇದ್ದಿದ್ದಿಲ್ಲ, ಪಾಟಿ ತಿನ್ನೋಟು ಇದ್ದಿದ್ದೇನ ಒಂದೊಂದು ಪಾಟಿ ಕೈಯಾಗಿ ಇಟ್ಕೊಂಡು ಹೋಗ್ತಿತ್ತು. ನೀವೆಲ್ಲ ಎಷ್ಟು ಪುಣ್ಯದವ್ರು. ಬೇಕಾದ ತರಿವಿ ಐತಿ, ಬೇಕಾದ ಅನ್ನ ಐತಿ. ಎಷ್ಟೋ ಮಂದಿ ಹೆಲ್ತ ಕಾಮ ಸಾರಿ ನಾವು ನಿಮ್ಗೆ ಸಾಲಿ ಕಲಿಯಾಕೆ ದಾರಿ ಆಗೈತಿ. ನೀವೆಲ್ಲರೂ ಸಾಲಿ ಕಲ್ತು ಶಾಣ್ಯಾರಾಗಿ, ನೀವೆಲ್ಲರೂ ಸಾಲಿ ಕಲ್ತು ಶಾಣ್ಯಾರಾಗಿ, ನೀವೆಲ್ಲರೂ ನಮ್ಮ ದೇಶದ ಸಂಪತ್ತು. ಅದಕ್ಕೆ ನೀವು ದೊಡ್ಡವರಾಗಿ. ಅದಕ್ಕೆ ನನಗೆ ಇಷ್ಟೊತ್ತಕ್ಕ ಕಳಿಸಿದ್ರು. ನನಗೆ ಹೇಳಿಲ್ಲ ವಾಪಸ್ ಸಾಲಿ ಕಲಿಲಾರ, ನಾ ಸಾಲಿಗೆ ಹೋಗ್ಲಾರ, ನಾ ಸಾಲಿ ಕಲಿಲಾರ, ಸಾಲಿಗೆ ಹೋಗ್ಲಾರ. ಎಲ್ಲ ಯೂನಿವರ್ಸಿಟಿ ಆಗ್ಯಾಡಿ, ಎಲ್ಲ ಶಾಲೆ ಆಗ್ಯಾಡಿ, ಎಲ್ಲ ಮಠಮಾಡಿಗಳ ಆಗ್ಯಾಡಿ. ಎಲ್ಲ ಜನರ ಪ್ರೀತಿ ಇಂದ ಅವ್ರ ಪ್ರೀತಿ ಪಾತ್ರ ಆಗಿ. ಯಾಕಂದ್ರೆ ನೀವು ಕಲ್ತಾವ್ರು, ನೀವು ಅಂತವ್ರಾಗಿ, ನೀವು ನಮ್ಮ ನಾಡಿನ ಹೆಸರ್ತದವರು, ನಮ್ಮ ಊರ ಹೆಸರ್ತದವರು, ಸ್ವಾಮಿ ಹೆಸರ್ತದವರು ನೀವಾಗಿ. ಯಾಕಂದ್ರೆ ಈ ದಿನಮಾನದೊಳಗ ಇನ್ನು ಬಹಳ ಮತ್ತೊಂದು ದಯವಾಗಿ ನೀವು ಹೇಳ್ತೀನಿ. ನೀವೆಲ್ಲ ಸಣ್ಣ ಮಕ್ಕಳು ಸಾಲಿ ಕಲ್ತವ್ರು, ನಿಮ್ಗೊಂದು ಒಳಗುಟ್ಟು ಮಾತು ಹೇಳ್ತೀನಿ. ಏನು ಅಂದ್ರೆ ನೀವು ಎಷ್ಟ ಚೆನ್ನಾಗಾಗ್ರಿ, ಎಷ್ಟ ದೊಡ್ಡವರಾಗ್ರಿ, ಹಣದ ತಾಯಿ ತಂದಿನ ಮರಿಬೇಡ. ಯಾಕಂದ್ರೆ ನಾವು ನೋಡ್ತೀನಿ ಸಾಲಿ ಕಲ್ತು ನೌಕರಿ ಮಾಡೋ ತಾಯಿ ತಂದಿ ವೃದ್ಧಾಶ್ರಮದಾಗ ಅದಾವ. ಅದೇ ಬೆಳೆ ಹೊಡೆಯೋರ್ ಮಕ್ಕಳು ತಾಯಿ ತಂದಿ ಮನ್ಯಾಗ ಊಟ ಮಾಡ್ತಾವ. ಈಗ ನೋಡ್ರಿ ಅದಕ್ಕೆ ಸಾಲಿ ಕಲ್ತವ್ರಿಗೆ ಹುಡುಗರು ಏನಂತಾವು ತ್ಯಾವಾನಕ್ಕಿ ಬೆಳವನಕ್ಕಿ ಹೇಳ್ತಿರ್ಬೇಕ. ಹುಡುಗಿಯರು ಏನಂತಾವು ಆಗ್ತಿರ್ಬಾರ್ದು, ಮಾಡಿರಬಾರ್ದು, ಸಾಲಿ ಕಲ್ತಿರ್ಬೇಕು, ಅವ್ನು ನೌಕರಿ ಇರ್ಬೇಕು, ಅವ್ನು ಮಾತ್ರ ಯಾರು ಕೇಳಿರ್ಬಾರ್ದು ಅಂತ ಗಾಡಿಗಳಿಗೆ ಹೇಳ್ತಾವ್. ಅದಕ್ಕೆ ತಾಯಿ ತಂದಿಗೆ ಬಹಳ ತ್ರಾಸ ಬಂದೈತಿ. ಹೆಣ್ಣು ಹುಡುಗರಿಗೆ ಗಂಡು ಹುಡುಗರಿಗೆ ನೌಕರಿ ಸಿಗಬಾರ್ದು, ಹೆಣ್ಣು ಹುಡುಗರಿಗೆ ಗಂಡು ಸಿಗಲ್ಲ. ಅವ್ರ ಅಪ್ಪ ಅವ್ರು ಯಾರು ಅದಕ್ಕೆ ಆ ಸರ್ಕಾರ ಏನ್ ತಪ್ಪು ಕೆಲಸ ಮಾಡಕತ್ತಾರ ನೆನಪು ನಿಮಗೆ. ಅವ್ರ ಮನೆ ಮಾಡಿದಾಗ 18 ವರ್ಷ 20 ವರ್ಷ ಅಂತ ಹೇಳಿ
18 ವರ್ಷದಾಗಂತ ಹೆಣ್ಮಕ್ಳು ಕಾಯೋದು ಗಂಡು ಹುಡುಗರು ಕಾಯೋದು ಯಾರಿಗೆ ನಿಂತೈತಿ ಅವ್ರ ಮನಿ ಬಾಯ ಹೆಚ್ಚಾಚ ಮಾಡ್ಕೊತಿದ್ರು. ನಿಮ್ಗೆ ಅದನ್ನ ಕೊಡ್ತೇವೆ, ನಿಮ್ಗೆ ಇದನ್ನ ಕೊಡ್ತೇವೆ, ಬಸ್ ಫ್ರೀ ಮಾಡ್ತೇವೆ, ನಿಮಗೆ ಫ್ರೀ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಒಟ್ಟು ಬರೆಯಾಗ ಇಟ್ಕೊಂಡ್ಬಿಡ್ತೇವೆ ಸರ್ಕಾರ. ಅವರು ನಾವೆಲ್ಲ ಬೈದಿದ್ದೇವೆ, ನಮ್ಗೆಲ್ಲ ಆ ಹಿಂದಿನವರು ಸ್ವತಂತ್ರ ತಂದು ಕೊಟ್ಟರು. ಸ್ವತಂತ್ರ ನಮ್ಗೆ ಎಲ್ಲ ಏನ್ ಬೇಕು, ಸ್ವಾತಂತ್ರ್ಯ ಬೇಕಂತ ಸ್ವತಂತ್ರವಾಗಿ ಹೋರಾಡಿದ್ರು, ಏನೋ ಮಾಡಿದ್ರು. ಈಗ ನೀವೆಲ್ಲ ಬರೆಯಾಗಿರ್ತಿ ಇಲ್ಲಿಗೆ ಒದ್ದಾಡ್ತಾವ್ರು. ಏನು ಹಂಗ ಏನು ಕೆಲಸನೇ ಇದೆ. ಸರ್ಕಾರ ನೌಕರಿ, ಆ ಸರ್ಕಾರ ಅನ್ನ ಕೊಟ್ಟರೆ ನೋಡಿ, ಸರ್ಕಾರ ಲಗ್ನ ಮಾಡಿದ್ರೆ ನಾವು ಲಗ್ನ ಆಗ್ಬೇಕು. ಇದೆಲ್ಲ ಮಂತ್ರ ಓದುದು ಸರ್ಕಾರ, ಎಲ್ಲ ಮಾಡೋದು ಸರ್ಕಾರ. ಇನ್ನು ನಿಮ್ಮ ಮುಂದೆ ಹೇಳ್ತೀನಿ, ಯಾರು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಎಲ್ಲ ಅತಂತ್ರದಾಗ ಸ್ವಾತಂತ್ರ್ಯ ಅಂತೂ ಇಲ್ಲ. ಒಟ್ಟು ಕುತಂತ್ರ ಮಂದಿ ಬಂದು ಕೂಡ್ಬಿಟ್ಟಾರು. ಸ್ವತಂತ್ರದಾಗ ಏನ್ ಶಕ್ತಿ ಓದಿಲ್ಲ, ಒಳ್ಳೆ ಕುತಂತ್ರ ಐತಿ. ಸುದ್ದಿ ಮಾಡೋರು ಏನಿಲ್ಲ, ಬರೀ ಸುದ್ದಿ ಮಾಡೋರು, ಕೂಡ್ಸೋರಿಲ್ಲ, ಬ್ಯಾಡ ಬೇಡವ್ರ, ಎಲ್ಲರೂ ಬ್ಯಾಡ ಬೇಡವ್ರ. ಅದಕ್ಕೆ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರು. ಇಂಥ ಮಂದಿ ಒಳಗೆ ನೀವು ಹೆಂಗ್ ಬದುಕ್ತೀರೋ, ನಿಮ್ಮ ಬದುಕು ನಿಮ್ಮ ಕೈಯಾಗೈತಿ. ಗಂಡು ಮಕ್ಕಳಾಗಿ ನಿಮ್ ಬದುಕು ನಿಮ್ ಕೈಯಾಗೈತಿ. ನೀವು ಚೆನ್ನಾಗಿ ಬದುಕ್ತೀರಿ ಅಂತ ಹೇಳ್ತಾ ನನಗ ಇಲ್ಲಿ ಮಾತಾಡಕ ಅವಕಾಶ ಕೊಡ್ತೀನಿ. ನಾ ಏನ್ ಮಾತಾಡ್ಬೇಕು, ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ. ಸೋತು ಹುತ್ತಂದ್ರೆ ಎತ್ತವರ ಮಾಡಿದ್ದು ಮಾತು, ಶಾನ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೋಳ ಕಚ್ಚಿದ್ದು ಮಾತು, ತಿರ್ಕಗಾರಿಕಾರ ಪಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮನಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನಟ್ಟದ್ದು ಮಾತು, ಬಂದವರ ಬಾಯಾಗ ಬೆಲ್ಲದ ಮಾತು, ಅವರವರ ಬಾಯಾಗ ಗಿಲ್ಲಾದ ಮಾತು, ಬೀಳಿ ಇವಿನಲ್ಲಿ ಸಿದ್ಧದ ಮಾತು, ಹಸರಾಗಿ ಮುಸರಾಗಿ ಹೆಸರಾದ ಮಾತು, ಹಸರಾಗಿ ಮುಸರಾಗಿ ಹೆಸರಾದ ಮಾತು ಅಂತ ಹೇಳ್ತಾ ನೀವೆಲ್ಲ ನಿನಗೆ ನಾ ಸಾಕ್ಬಿಟ್ಟಿಯಪ್ಪ. ಬಂದು ಕನ್ನಡ ತೇರ, ಕನ್ನಡ ತೇರ ಕೈಯ ಹತ್ತಲಿ ಸಣ್ಣ ದೊಡ್ಡವರ ಹಿರಿಯರ ವ್ಯಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರು ತೇರಿಗಾಲಿ. ಬಂದು ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನು ಪರಾಕ್ರಮದ ಜ್ಞಾನದ ಮಾತಿನ ಕಟ್ಟಿಗೆ ಕೆತ್ತಿ ಚಿತ್ರ ತೆಗೆದ ಚಂದೈತಿ. ಬಂದು ಕನ್ನಡ ತೇರ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಒಂದಗೂಡನಂತೆ ಎಲ್ಲರ ಮನಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ. ಬಂದು ಕನ್ನಡ ತೇರ ಜಾತಿ ಭೇದ ಎಲ್ಲರೂ ಮರ್ತ ಇನ್ನರು ನಾವು ಹಿಡಿಯೋಣ ಗುರ್ತ, ಜಾತಿ ಭೇದ ಎಲ್ಲರೂ ಮರ್ತ ಇನ್ನರು ನಾವು ಹಿಡಿಯೋಣ ಗುರ್ತ. ತೇರ ಜಗ್ಗನೋ ಎಲ್ಲರೂ ಕೂಡಿ ಕನ್ನಡ ಮಗ ಶರಣ ಮಾಡಿ ಬರೋ ಕನ್ನಡ ತೇರ, ಬರೋ ಕನ್ನಡ ತೇರ ಅಂತ ಹೇಳ್ತಾ ನನ್ನವ ನನ್ನ ತಾಯಿ ಹಣ್ಣ ಬಂದಾವ ಕೊಡವಾರ ಹೆಣ್ಣಿನ ಹಲ್ಲಿ ಬಂದಾವ ಬರುವಾಗ. ಅತ್ತಿಯ ಮನೆಯಾಗ 60 ಗಂಗಾಳ ಬೆಳಗತ್ತಿನತ್ತಿ ಬೈಗಾಡ ನಡ್ತಾವ್ರವ್ರ ಸಾಲಗುತ್ತ ಮಾಡಿ ಸರಿಗಾರ ಅಂತ ಅವನ ಅತ್ತಿ ಸಸಿ ನನ್ನ ಅನ್ಯೋನ್ಯವಾಗಿ ಬೆಳೆದಂತ ಬದುಕಿತ್ತು. ಈಗ ಏನೂ ಇಲ್ಲ, ಈಗೆಲ್ಲ ನಮ್ಮ ಹಾಲಿಗೋಳ ಸಂಚಾರವಾಗಿರ್ತಾರೆ. ಅತ್ತಿ ಸಸಿ ಕೂಡಿರಂಗಿಲ್ಲ, ಅಪ್ಪ ಮಗ ಕೂಡಿರಂಗಿಲ್ಲ, ಅಣ್ಣ ತಮ್ಮರು ಕೂಡಿರಂಗಿಲ್ಲ, ಎಲ್ಲರೂ ಬ್ಯಾಗ್ ಮಾಡಿಬಿಟ್ಟೇವೆ, ಎಲ್ಲರೂ ಬ್ಯಾಗ್ ಮಾಡೈತಿ. ಅದಕ್ಕೆ ನೀವೆಲ್ಲ ಮುಂದೆ ತಮ್ಗೆಲ್ಲರಿಗೂ ಒಂದು ಏನಂದ್ರೆ ಅಣ್ಣ ತಮ್ಮರು, ತಾಯಿ, ತಂಗಿ, ಅತ್ತಿ, ಸಸಿ ಎಲ್ಲಾರು ಕೂಡಿದ್ರೆ ನಿಮ್ಮ ಮನೆ ಬಂದೋಬಸ್ತ್ ಇರ್ತದೆ. ಹಾವ ಇದ್ರೆ ಹೆಂಗ ಹಾವಿನ ಜನ್ಮ ಬಂದೋಬಸ್ತ್ ಇರ್ತಕ್ಕೋ, ಕೂಡಿಟ್ಟು ಬೆಳೆಯುವಾಗ ಹೆಣ್ಮಗಳು ನಗ್ನ ಮಾಡಿಕೊಟ್ರೆ ಆ ಹೆಣ್ಮಗಳ ಬದುಕು ಚಂದ ಇರ್ತದೆ. ಮತ್ತೆ ಯಾರು ಇಲ್ಲದೆ ಒಂಟೊಟ್ಟು ಬೈ ಕೊಟ್ರ ಅವನು ಅದ್ರ ಯಾರ ಕೆಳಗಿಲ್ಲ, ಇವನು ಅದ್ರ ಯಾರ ಕೆಳಗಿಲ್ಲ. ಈ ಮಂದಿ ಎಲ್ಲ ಒಟ್ಟು ಜಗಳಗಟ್ಟು ಬಂದೈತಿ. ಬಂದ ಎಲ್ಲರೂ ಜಗಳಗಟ್ಟು ಬಂದೈತಿ. ಅದಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಬಾಳ ಪ್ರೀತಿ ಸ್ವಲ್ಪ 20,000 ಸಣ್ಣ ಆಗ್ಯಾವ, ಎಲ್ಲರೂ ಮನಗಂಡ ಸಂಸಾರ ಬೀಜ ಮರಿ ಕೊಡದಾವು,
ಎಲ್ಲಿ ಹೋದರೂ ಕಾಣದಂಗ ಆಗೈತು ಪ್ರೀತಿ ಎಲ್ಲರೂ ನೋಡಿದಂಗ ಜಾತಿ ಮುಳ್ಳ ಅಳಕತೈತಿ ಹುಡುಕಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ರಂಗೋದಾರ ಬಿದ್ದಾವ್ ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳಿ ಪ್ಯಾಟ್ಯಾಗ ಹತ್ತಿ ಉರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಟುಕೊಂಡು ಸತ್ತಾರೋ ಸತ್ತು ಶರಣ ಸತ್ತಾರ ಅನ್ಗಡಿ ಬರ್ತಾರೋ ಹುಟ್ಟಿ ಇಂದಲು ನಾನೇ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ದ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವೇ ಇರಲಿ ಬೀಡಿಗೂರ ಬೆದರಿಸಿದ್ದ ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಾಳಲು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಾಳಲು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ಒಂದು ಸಾಲಿ ಕೈಯವ್ರು ಯಾಕೆ ಹೇಳ್ಕೊಡೋದಿಲ್ಲ ಅಂತ ಒಂದು ರೈತರಿಗೆ ಹೇಳ್ಕೊಡೋದಿಲ್ಲ ಅಂತ ಯಾರು ಕೊಡಂಗಿಲ್ಲ ಅಂದ್ರೆ ಸಾಲಿ ಕಲ್ತು ಹೊಲ್ದಾಗ ಜಳೆ ಹೊಡೆಯವ 10 ಮಂದಿಗೆ ಅನ್ನ ಹಾಕು ಮಾಲಕ್ಕವ 10 ಮಂದಿಗೆ ಅನ್ನ ಹಾಕು ಮಾಲಕ್ಕ ಅವ್ನು ಹೇಳ್ಕೊಡಂಗಿಲ್ಲತ್ತಾರ ಇವ್ ನೌಕರಿ ಮಾಡೋ ಜೀತ ಇದ್ದಾನೆ ಕೂಲಿ ಕಾರ್ಯ ಅವ್ನು ಹೇಳ್ಕೊಡ್ತಾರ ಏನು ಸಾಲಿ ಕಲ್ತಾವ ಇವೆಲ್ಲ ತಿಳಿದಲ್ಲ ಬಹಳ ಮಜಾ ಆಯ್ತು ನಿಮ್ಮ ಮುಂದೆ ಹೇಳ್ತೀರಿ ಮತ್ತೆ ಹುಡುಗರು ಹಂಗಾರವ್ರಿ ಹುಡುಗರು ಹಂಗಾರ ಅವಾಗ 2 ಚೀಲ ಬೀಳ್ದಿ ಚೀಲ ಒಂದೊಂದು ಚೀಲ ತುಂಬ ಹೊತ್ಕೊಂಡು ಹಾಕಿದ್ರು ನಮ್ಮ ಮನೆ ವಿಜಯ ಬರುವಂತ ಬಸ್ ಸ್ಟ್ಯಾಂಡ್ ನೋಡಿದ್ವಿ ಒಂದು ಕೈ ಚೀಲ 2 ಗಂಡು ಹುಡುಗರು ಇಟ್ಕೊಂಡು ಹೊಡ್ತಾರೆ ಒಂದು ಕೈ ಚೀಲ 2 ಗಂಡು ಹುಡುಗರು ಇಟ್ಕೊಂಡು ಅವಾಗ ನಮ್ಮ ಮಂದಿ ಹೆಂಗಿರ್ತಿರ್ತಾರ 10-18 ಮಕ್ಕಳ ಆದ್ರೆ ಒಂದೇ ದಿನ ದವಾಖಾನೆ ಹೋಗ್ತಿದ್ದಿಲ್ಲ 10-18 ಮಕ್ಕಳಿಗೆ ಒಬ್ಬನೇ ಬೆಳೆದ ದೂರ ಹತ್ತಿದ್ದ ಒಂದು ಬುದ್ಧಿನೇ ಗಂಟು ಜಾಟ್ ಮಾಡ್ತಿದ್ದ ಏನೇ ಹೆಣ್ಮಕ್ಳು ಹಳೆಯ ಕಾಲತ್ತವರು ಗಂಟರು ದುಡಿ ಹಾಕಂಡ ಬಹಳ ಮುದ್ದು ತರಕ್ ಬಂದೈತಿ ಇವತ್ತು ಹಂಗ ಆಗ್ಬಾರ್ದು ನೀವೆಲ್ಲರೂ ದಯಮಾಡಿ ನೋಡಿ ಹೆಣ್ಮಕ್ಳ ನಿಮ್ಗೆಲ್ಲರೂ ಹೇಳ್ತೀರಿ ನಿಮ್ಮ ತಾಯಿಗಳು ಕೂಡ ನಿಮ್ಮ ಮಗಳ ಮನೆಯಾಗ ಅಡ್ಗೆ ಮಾಡ್ಬೇಕಲ್ಲಿ ಪಲ್ಯ ಹೇಗೆ ಮಾಡ್ಬೇಕು ರೊಟ್ಟಿ ಹೇಗೆ ಮಾಡ್ಬೇಕು ನುಚ್ಚು ಹೇಗೆ ಮಾಡ್ಬೇಕು ಮೊದಲು ಕಲ್ತ್ಕೊರಿ ಯಾಕಂದ್ರೆ ಏನ್ ನೋಡ್ತೀನಿ ನಾನು ಬೆಂಗಳೂರು ಕಡೆ ಕರ್ಕೊಂಡಿದ್ದು ಗ್ಯಾಂಗ ಎತ್ತಿ ಯಾವ್ದು ನೋಡ್ತೀವಿ ಅಂತ ಕಾಣಾಳೆ ಅಂತ ಮಾಡಿ ಬಡಿ ಬಂದು ಬಂದ್ಕೊತಾವ ಅವ್ರು ಅಡ್ಗೆ ಮಾಡಾಕ್ ನೋಡುವಲ್ಲ ಇವ್ ಕುಣ್ಣಾಕ್ ನೋಡುವಲ್ಲ ಅದಕ್ಕೆ ಅವ್ ಅಡ್ಗೆ ಮಾಡೋರ್ಕಿಂತ ಉಣ್ಣವ್ ಹದಗಾರ್ ಬೇಕಂತ ಅಡ್ಗೆ ಮಾಡೋರ್ಕಿಂತ ಉಣ್ಣವ್ ಹದಗಾರ್ ಬೇಕ ಹೆಣ್ಮಕ್ಳು ಏನ್ ಮಾಡ್ಕೊಂಡು ತಿನ್ನ ಹದಗಾರ್ ಬೇಕ ಅದಕ್ಕೆ ನೀವೆಲ್ಲ ಯಾಕಂದ್ರೆ ಈಗೆಲ್ಲ ಅಂಗಡಿಯಾಗ ಹಾದಿನ ಹೋಗೋದು ಒಂದು ರೊಟ್ಟಿ ತಿನ್ನಾಗಿಲ್ಲ ಒಂದು ಪುಂಡಿ ಮುಟ್ಟಿ ತಿನ್ನಾಗಿಲ್ಲ ದುಡ್ಡು ತಿನ್ನಾಗಿಲ್ಲ ಹಾಲು ತಿನ್ನಾಗಿಲ್ಲ ಬರೀ ಚರ್ಚೆದಾಗ ಒಂದಿಟ್ಟು ಉಪ್ಪಿಟ್ಟು ತಿಂತಾವು ಒಂದಿಟ್ಟು ಸುಡುಮರಿ ತಿಂತಾವು ಅದು ದಾರ ಹೋಗ್ಯಾರ ಕರ ತಿರುಗಿ ಹೋಗ್ತಾವ ಅದು ತಿಂತಾವ ಗಡ್ಡ ಬಿಡ್ತಾವು ಕೆಂಚು ಕುದ ಬಿಡ್ತಾವು ಸಾಧುವೇ ಊರಾಗ ತಾವು ಹೇಳುವ ಕಲ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ ತಪ್ಪು ತಿಳ್ಕೊಬ್ಯಾರಿ ಅವಾಗ ಹೆಣ್ಮಕ್ಳು ನಮ್ಮ ಮಗುರು ತುಂಬ ತುರ್ವಾ ಕಟ್ಕೊತಿದ್ರು ಹೆಣೋರ್ ಹಾಕೋತಿದ್ರು ತುರ್ವಾ ಕಟ್ಕೊತಿದ್ರು ಈಗ ನೋಡಿದ್ರ ಅಲ್ಲಿ ದೊಡ್ಡ ಸೌಂಡ್ ದರ್ಗಾದ ದೇವ್ ಕೊಡೋಗಿ ಅತಿ ಕೂಡ ಒಂದು ತುರ್ವಾ ಕಟ್ಕೊಳಕ್ ಬರುವಾಗ ಒಂದು ಹೆಣೋರ್ ಹಾಕೊಳಕ್ ಬರುವಾಗ ಏನ್ ಮಾಡ್ಬೋದು ನಿಮ್ಗೆಲ್ಲ ನೀವು ನೋಡಿದ ಹುಡುಗರು ಯಾರು ಉಡುಪಿ ಕೈ ಯಾವ್ದಾದ್ರೆ ಲುಂಗಿ ಸುತ್ತಾರ ನಮ್ಮ ಗೋತ್ರ ಉಟ್ಕೊಂಡವ ಗಂಡ ಹೆಚ್ಚು ಹಾಕೊಳಕ್ ಬರೋದು ಇವೆಲ್ಲ ನೀವು ಈಗ ನೋಡಿದ್ಯ ನಾ ಸಣ್ಣದಾಗ ನೆಮಯ ಬಾವುಗಳು ಹಿಂದೆ ಇದು ಕಟ್ಕೊತಿದ್ರು ಕಸಿ ಈಗ ಎಲ್ಲ ಊರಣ್ಣವ್ರ ನೆಮಯಾಗಿರ್ತಾರ ಊರಣ್ಣವ್ರ ಹಿಂದೆ ಗಂಡನ ಕಸಿ ಕಟ್ಟೋದು ಹಂಗ ಇಂಥ ಕಾಲ ಬಂದೈತಿ ಹುಡುಗಿ ತೊಳಿವರೆಗೂ ಚಂದಿಲ್ಲ ಊಟದೊಳಗೂ ಚಂದಿಲ್ಲ ನೋಟದಾಗೂ ಚಂದಿಲ್ಲ ಬದುಕಿನಾಗೂ ಚಂದಿಲ್ಲ ಅಂದ್ರೆ ನೀವು ಮುಂದೆ ಬದುಕ್ತೀರಿ ಆದ್ರೂ ನೀ ಸಾಲಿ ಕಲಿತ ಸಂಸ್ಕಾರವಂತರಾಗ್ರಿ ಹಳತ್ತಾಯಿ ತಂದಿ ಮಾತು ಮೀರ್ಬೇಡ ಹಳತ್ತಾಯಿ ತಂದಿ ಮಾತು ಹಳತ್ತಾಯಿ ತಂದಿ ನಿಮ್ಗೆ ದೇವ್ರ ಅವ್ರು ನಿಮ್ಗೆ ಯಾರಿಗೆ ಕೊಟ್ಟು ನೀವು ಲಗ್ನ ಮಾಡ್ಕೊಳ್ರಿ ನೀವು ಹಂಗ ಜಿಲ್ಲೆಯಾಗ ಈಗ ಗಾಲಾಗೈತಿ ಏನ್ ಕೆಲಸ ನೀವು ಸಾಲಿ ಕಲ್ತು ಎಲ್ಲ ಜಾಯರಾಜವ್ರು ಏನ್ ಕೆಲಸ ನಾ ಸಾವುಕಾರದಲ್ಲಿ ಹೇಳೋದಕ್ಕೆ ಕೆಲಸ ಇಲ್ಲ ಏನಿಲ್ಲ ಊರಾಗ ನ್ಯಾಯ ಅಂತವ್ರ ಎಕ್ಕ ಬಿಡ್ಬೇಡ ಮಾಡ್ಕೊಡ್ಬೇಡ ತಂದ್ಬಿಟ್ಟಿರ್ತಾವ ಮತ್ತೊಂದು ನೀವು ಮುಂದೆಲ್ಲರೂ ಲಗ್ನ ಆಗಿ ಬಾಳೆನ ಹೆತ್ತಿದಾಗ ಮುಂದೆ ನಡೆಸಿರಿ ನಿಮ್ಮ ಮನೆಯೊಳಗೆ ನೀವು ನ್ಯಾಯ ಮತ್ತೊಬ್ರು ಹೋಗಿ ಎದ್ದು ಹೇಳಕ್ ಒಂದ್ ನೀಟ್ ಇರ್ತಾವ ಇಟ್ಟು ಮಾಡಿ ಇಟ್ಟಿರ್ತಾವ
ಅವನು ನಿಮ್ಮ ಹುಡುಗಿಯಾಗಿರ್ಬೋದು, ನಿಮ್ಮ ಬಾಳೆ ಬದುಕ್ರಿ, ನಿಮ್ಮ ನಿಮ್ಗೆಲ್ಲಾ ಗುರುಗಳು ಬೇರಿದ್ದು ಅಂದದ್ದು ಎಲ್ಲಾ ಮರೀರಿ. ಅವ್ರು ಏನ್ ಕಲ್ಸ್ಯಾರ ಆ ವಿದ್ಯಾ ಮಾತ್ರ ನೆನಪಿಟ್ಟು, ಆ ವಿದ್ಯಾ ನೆನಪಿಟ್ಟುವರಿ. ತಾಯಿ ತಂದೆ ಅಂದದ್ದು ಮರೀರಿ. ಅವ್ರು ಹೇಳಿದ ದಾರಿ ದೀಪದ ಮಾತುಗಳನ್ನ ನಿಮ್ ನೆನಪಿಟ್ಟುವರಿ. ನನ್ನ ಇಟ್ಟೋತಕ್ಕ ಕಷ್ಟ ನಾನು ಇನ್ನ ಬಾಳ ತಕ್ಕ ಮಾತಾಡ್ತೇನೆ. ನೀವು ಬೇಕಾದಾಗ ಹೊತ್ತು ತಕ್ಕ ಕುಂದ್ರೆ ಮಾತಾಡ್ತೇನೆ. ನಾ ಮಾತಾಡಕ್ ಮಾತ್ರ ಸಾಕು ಅನ್ನೋದಿಲ್ಲ. ಅದಕ್ಕೆ ಹೆಂಗಂದ್ರೆ ನಿಮ್ಮಂದ ನಾವು ಬಹಳ ಮಾತಾಡ್ಬೇಕಂತಿರ್ತೇವೆ, ಕರೆನ್ಸಿ ತಟ್ಟೆ. ನಾವು ಬಹಳ ಭಾವನೆ ಬರಿಬೇಕಂತಿರ್ತೇವೆ, ತಪ್ಪಾಲು ಸಾಂಗ್ ಇರ್ತೇವೆ. ನಾವು ಬಹಳ ಜನ ಬದುಕಬೇಕಂತಿರ್ತೇವೆ, ಆಯುಷ್ಯ ತಟ್ಟಗೆ ಇರ್ತದೆ. ನಾವು ಬಹಳ ಉಳ್ಬೇಕಂತಿರ್ತೇವೆ, ವಾಕ್ಯ ಸಾಂಗ್ ಇರ್ತದೆ. ಇದ್ದರಾಗೆ ಶುದ್ಧ ಮಾಡ್ಕೊಂಡು ಯಾವ ದೇವರ ಬದುಕ ಒಂದು ದೊಡ್ಡ ಬದುಕ. ಆ ಬದುಕ ನಿಮ್ಗೆಲ್ಲಾರು ಬಜಾರ ಬದುಕ ಆಗಲಿ ಅಂತ ಹಾರೈಸುತ್ತ ಒಂದು ನಿಮ್ಗೆಲ್ಲರಿಗೂ ನಾನು ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ರಾಜಕಾರಣಿಗಳಿಂದ ಸರಿ ಹೋಗುದಿಲ್ಲ. ಯಾಕಂದ್ರೆ ಅವ್ರು ಮಠ ಮಧ್ಯೆ ಬರ್ತಾರ, ಸಾಕ್ರಿ ಹೋಗಿರ್ತಾರ, ಅದ್ರ ಕಳೆದ ಕಳೆದಿರ್ತಾರ. ಆ ಪದ್ಯ ಕಳೆದು ಹೋಗ್ಬೇಕು. ಇವತ್ತು ಏನಿಲ್ಲ, ಎಲ್ಲರೂ ಶಾಂತ ರೀತಿಯಿಂದ, ಎಲ್ಲಾ ಗುರುಗಳು ಶಾಂತ ರೀತಿಯಿಂದ, ಹುಡುಗರು ಶಾಂತ ರೀತಿಯಿಂದ ಎಲ್ಲಾರು ಗೊತ್ತೇನೆ. ನಾಳೆ ತೋತಕ ಕೊಟ್ಟು ನನ್ನ ಮಾತು ಕೇಳಿ ನಾ ಏನು ತಪ್ಪು ಮಾತಾಡಿದ್ರೆ ಕ್ಷಮ ಮಾಡಿ. ನಮ್ಮೊಂದು ಏನು ಶ್ರಮ ಮಾಡ್ತಾರ ಇದ್ದಾಗ ಹೇಳ್ಬಿಡ್ತೀನಿ. ನನಗೆ ಹಿಂದ ಮುಂದೆ ಮಾತಾಡಕ್ ನೀವೇನ್ ಚಂದ್ರ ನಿಮ್ಗೆ ಹೇಳಕ್ ಹೋಗಿಲ್ಲ. ನನ್ನ ಕೈ ಏನಿದೆ ಅವನ್ ಹೇಳ್ಬಿಡ್ತೀನಿ. ನೀವು ಹಂಗಾರ ಹಿಂಗಾರ ಯಾಕಂದ್ರೆ ನಮ್ಗರೆ ನಾವು ಬಸ್ ಬಂದು ಊರಿಗೆ ಹೋಗೋದು ಈಗ ಹೇಳೋ ಕೇಳ್ಕೊಂಡು ಹೋಗಿ ಬಿಡ್ತೈತಿ. ಅದಕ್ಕೆ ಅವ್ರು ಮಾತ್ರ ಅಂತ ನಾವು ಹೇಳೋ ಕೇಳಿ ಕಲ್ಲು ಬಿಡುದು ನಿಮ್ಸಿರ್ತಾರ. ಅಪ್ಪ ಅವ ಏನಿರ್ತಾರ ನಾವು ಮಾಡೋ ಜಾಯ್ ಮಾಡ್ಯಾವ ನಿಮ್ ಮುಂದೆ ಬದುಕು ಕಟ್ಕೊಂಡು ನಿಮ್ ಹೊಡಿವ ನಾವೇ ಮಾಡೋದು ಅವ್ರು ಇರ್ತಾರ. ಅದಕ್ಕೆ ಅವ್ರು ಇರ್ಬೋದು ನಿಮ್ ಬದುಕು ಕಟ್ಕೊಂಡು ಅವ್ರಿಗೆ ಚಂದ ಇರ್ತಾರೆ, ಅವ್ರಿಗೆ ಚಂದ ಅನ್ಸತ್ತೆ. ನಮ್ಮ ಮಕ್ಕಳು ನಮ್ಮ ಮುಂದೆ ಚಂದಾಗಿ ಬದುಕ್ತಾರಲ್ಲ ಅಂತೇಳಿ ಅವ್ರು ಆನಂದ ಪಡ್ತಾರ. ಇದಕ್ಕಂದ್ರೆ ಅವ್ರ ಚಿತ್ತಿಗೆ ಏನು ಮಾಡಬೇಡ್ರಿ. ಅವ್ರಿಗೆ ಖುಷಿ ಹಣ ತಾಯಿ ತಂದಿನ ಖುಷಿ ಪಡಿಸ್ರಿ. ವಿದ್ಯಾರ್ಥಿ ಗುರುಗಳು ಖುಷಿ ಕೊಡ್ರಿ ಅಂತ ಹೇಳ್ತಾ ನಾನು ಕಳಿಸಿ ಮಾತಾಡಕ್ ಹಚ್ಚೀನಿ. ಮತ್ತೆ ಒಂದು ನನ್ನ ಒಂದಿಷ್ಟು ದುಃಖ ಅದ ತಂಗಿ, ನೀವು ಯಾರು ಬೇಕಾದ ತಗೋದ್ರೆ ನನ್ನ ಕಡೆ ಅದ ಯಾರು ಇರ್ತಾರ 50 ರೂಪಾಯಿ ಒಂದಲ್ಲ ಇದರಲ್ಲಿ ತಗೊಂಡು ಅದಕ್ಕೆ ತಗೊಂಡ್ರೆ ನಾವು ಹೊಸ ಕಂಪ್ಲೀಟ್ ಮಾಡಿಸ್ಕೊಳ್ತಾರೆ. ಇನ್ನೊಂದು ಹೊಸ ಮಾಡಾಕತ್ತೀನಿ. ಅದಕ್ಕೆ ನೀವೆಲ್ಲರೂ 10 ಅನ್ಕಂಡಿ ಒಬ್ಬರು ತಿಳಿವಾಗಿ ಯಾರು ಅನ್ಕೊಂಡಿದ್ರೆ ತಗೋರಿ, ಇದಕ್ಕಂದ್ರೆ ಏನಿಲ್ಲ ಅಂತ ಹೇಳ್ತಾ ನನ್ನ ಕಳಿಸಿ ಮಾತಾಡಕ್ ಕಳಿಸಿ ನಾವೆಲ್ಲ ದೇವ್ರ ಕೂತೆ ಇನ್ನೆಲ್ಲ ದೇವ್ರಿಗೆ ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು, ನಾವು ಹೇಳಿಕೆ ಕೇಳ್ತಾವ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವೋ, ನಾವು ಅಲ್ಲಂದ್ರೆ ಅಲ್ಲಂತಾವು, ನಕ್ಕರ ನನ್ ಕೂಡ ನಗ್ತಾವೋ, ಅಕ್ಕರ ನನ್ ಕೂಡ ಅಳ್ತಾವೋ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಬೈಲಾಗಿರ್ತಾವ ಬೈಲಾಗಿರ್ತಾವ, ಗುಡಿಯಾಗಿರ್ತಾವ ಗುಡಿಯಾಗಿರ್ತಾವ, ಮಸೀದಾಗಿರ್ತಾವ ಮಸೀದಾಗಿರ್ತಾವ, ಛತ್ರದಾಗಿರ್ತಾವ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಇವತ್ತು ಹೆಚ್ಚಿದವ್ರು ಇವತ್ತು ಹೆಚ್ಚಿರ್ತಾವ, ನಾವು ಕುಂಕುಮ ಹಚ್ಚಿದವ್ರು ಕುಂಕುಮ ಹಚ್ಚಿರ್ತಾವ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೊತಾವ, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೊತಾವ. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಹಾರ ತುಪ್ಪ ಸುರಿದವ್ರು ಕುಡ್ತಾವು, ನಾವು ಹುಡುಗಿ ಮಾಡಿದವ್ರು ಉಣ್ತಾವು, ನಾವು ಹೂಕಾಯಿ ಹೆಣ್ಣು ಕೊಟ್ರೆ ತಿಂತಾವು, ನಾವು ಕುರಿಪಾನ ಹೋದವ್ರು ಉಣ್ತಾವು. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇನ್ನೊಂದು ದೇವ್ರ ಹುಟ್ಟಿಸೇವು, ಅನ್ನೋದು ಊರಿಗೆ ಹೋಗ್ತೇವು. ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ಅಂತ ಹೇಳ್ತಾ ನಾನು ಕಳಿಸಿ ಮಾತಾಡಕ್ಕೆ ತಮ್ಮೆಲ್ಲರಿಗೆ ಮನಸ್ಸು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.